ಅವರು ಅನೇಕ ಛಾಯಾಚಿತ್ರಗಳನ್ನು ಮತ್ತು ವಿದ್ಯಮಾನ ವಿಶ್ವೋದಯ ಸ್ಥಿತಿಲಯುಕ್ತಾಯ ನಮೋ ನಮಸ್ತೆ. ಆರೋಹಣ ಶತಮಾನೋತ್ಸವದ ಈ ಪರ್ವಕಾಲದಲ್ಲಿ ಬಿಡುಗಡೆಗೊಳ್ತಾ ಇದೆ. ಪೇಜಾವರ ಶ್ರೀಗಳ ಆಶೀರ್ವಚನದ ಬಳಿ ನಿವೃತ್ತ ಪ್ರಾಂಶುಪಾಲರಾಗಿ ಅನೇಕ ವಿದ್ಯಾಪೀಠಗಳಲ್ಲಿ ಹೊರಗೆ ಲಭ್ಯವಿದೆ. 2 ಸಂಪುಟ ಗೀತೋತ್ಸವದ ಉದ್ಘಾಟನಾ ಸಮಾರಂಭವನ್ನು ಮಾಡಿದೆವು. ಅದರ ದ್ವಿತೀಯ ದಿವಸದ ಈ ಒಂದು ಕಾರ್ಯಕ್ರಮ ಹೇಗಿರಬೇಕು ಅಂತೇಳಿ ಹೇಳಿದರೆ, ಅದು ಭಗವದ್ಗೀತೆಯ ವ್ಯಾಖ್ಯಾನ ರೂಪವಾಗಿ ಇರಬೇಕು ಅಂಥೇಳಿ ಚಿಂತನೆ ಮಾಡಿ ನಮ್ಮ ವಿದ್ಯಾಗುರುಗಳ ಒಂದು ಶತಮಾನೋತ್ಸವವನ್ನು ಆಚರಣೆ ಮಾಡಿದರೆ ಅದು ಭಗವದ್ಗೀತೆಯ ವ್ಯಾಖ್ಯಾನವೇ ಆಗುತ್ತದೆ ಅಂತ ಹೇಳಿ ಚಿಂತನೆ ಮಾಡಿ ಈ ಕಾರ್ಯಕ್ರಮವನ್ನು ಇವತ್ತು ನಾವು ಇಟ್ಟಿದ್ದೇವೆ. ನಾವು ನಮ್ಮ ವಿದ್ಯಾಗುರುಗಳಾದ ಶ್ರೀ ವಿದ್ಯಾಮಾನ್ಯ ತೀರ್ಥರ ಜೊತೆಗೆ ಇದ್ದು ಆಮೇಲೆ ಭಗವದ್ಗೀತೆಯನ್ನು ಓದಿ ನಮಗೆ ಭಗವದ್ಗೀತೆಗೆ ಸರಿಯಾದಂತಹ ಒಂದು ನಿದರ್ಶನ ಯಾರು ಅಂತ ಹೇಳಿದರೆ ವಿದ್ಯಾಮಾನ್ಯ ತೀರ್ಥರೇ ಎಂಬುದಾಗಿ ನಮಗೆ ಅನುಭವ ಬಂದಿದೆ. ಹಾಗಾಗಿ ಭಗವದ್ಗೀತೆಯ ಜೀವಂತ ವ್ಯಾಖ್ಯಾನ ಅಂತೇಳಿ ಹೇಳಿದರೆ ನಾವು ಕಂಡುಕೊಂಡದ್ದು ಶ್ರೀ ವಿದ್ಯಾಮಾನ್ಯ ತೀರ್ಥರು. ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದಂತಹ ತತ್ವ ಮೌಲ್ಯಾಧಾರಿತವಾದಂತಹ ಜೀವನವನ್ನು ಮಾಡೋದು. ಕೇವಲ ತತ್ವವನ್ನು ಮಾತ್ರ ನೋಡು ಮತ್ತು ಮಾನವೀಯ ಸಂಬಂಧಗಳ ಬಗ್ಗೆ ಚಿಂತೆ ಮಾಡಬೇಡ. ಇದು ಕೃಷ್ಣ ನೀಡಿದಂತಹ ದೊಡ್ಡ ಸಂದೇಶ. ಚಿರಂತನ ಮೌಲ್ಯಗಳು ಯಾವುದುಂಟೋ ಅದನ್ನು ಮಾತ್ರ ನಾವು ಗಮನಿಸಬೇಕು ಹೊರತು ತಾತ್ಕಾಲಿಕವಾದಂತಹ ಸಂಬಂಧಗಳು ಅಥವಾ ತಾತ್ಕಾಲಿಕವಾದಂತಹ ಪ್ರಯೋಜನಗಳು ಏನಿದೆ ಅದನ್ನು ಆಧರಿಸಿ ಜೀವನವನ್ನು ಮಾಡಬೇಡ. ಶಾಶ್ವತವಾದಂತಹ ಮೌಲ್ಯಕ್ಕೆ ಅನುಗುಣವಾದಂತಹ ಒಂದು ಜೀವನವನ್ನು ನಡೆಸು ಎಂಬುದಾಗಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಆದ್ದರಿಂದ ಈ ಜೀವನದ ಈ ಒಂದು ಮಾನವೀಯ ಸಂಬಂಧಗಳು ಏನಿದೆ ಅದೆಲ್ಲ ಕ್ಷಣಿಕಗಳು. ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಬಂಧುಗಳು ಇದೆಲ್ಲ ತಾತ್ಕಾಲಿಕವಾದದ್ದು. ಭಗವಂತನ ಸಂಬಂಧ ಎಂಬುದು ಶಾಶ್ವತವಾದದ್ದು. ಈ ಜೀವನದ ಏನು ಪ್ರಯೋಜನಗಳು ಏನಿದೆ ಅದೆಲ್ಲ ಜುಜುಬಿಗಳು. ಅದು ನಮಗೆ ಮುಖ್ಯವಲ್ಲ. ಭಗವಂತನ ಅನುಗ್ರಹ ಮುಖ್ಯ ಎಂಬಂತಹ ಕೃಷ್ಣನ ಸಂದೇಶ ಏನಿದೆ, ಯುದ್ಧವನ್ನು ಭಗವತ್ ಪೂಜಾ ರೂಪವಾಗಿ ಮಾಡು, ದೇವರ ಪೂಜೆ ಅಂತ ಹೇಳಿ ಮಾಡು, ಮತ್ತು ಬಂಧುಗಳು ಯಾರು ಅದನ್ನೆಲ್ಲ ನೋಡಬೇಡ ಅಂಥೇಳಿ ಕೃಷ್ಣ ಏನು ಹೇಳಿದ್ದಾನೆ ಅದರ ಪ್ರತಿರೂಪವೇ ಶ್ರೀ ವಿದ್ಯಾಮಾನ್ಯ ತೀರ್ಥರು. ಗೀತಾ ಜಯಂತಿಯ ಉತ್ಸವದ ಪರ್ವಕಾಲದಲ್ಲಿ ಗುರುಗಳನ್ನು ಯಾಕೆ ನೆನಪಿಸ್ಕೋಬೇಕು ಅಂತ ಹೇಳಿಕೊಂಡು ಶ್ರೀಗಳು ಗುರುಗಳಿಗ ತಾನೇ ತೋರಿಸಿಕೊಟ್ರು. ಗೀತೆ ತತ್ವಕ್ಕೆ ಒಂದು ನಿದರ್ಶನ ವ್ಯಕ್ತಿ ಬೇಕು ಅಂತಿದ್ದರೆ ಹಾಗೆ ರಾಮೋ ವಿಗ್ರಹವಾನ್ ಧರ್ಮ, ಧರ್ಮಕ್ಕೊಂದು ಶರೀರ ಕೊಟ್ಟರೆ ಅವನು ಶ್ರೀರಾಮಚಂದ್ರ ಅಂದ ಹಾಗೆ ಶ್ರೀಮದ್ ಭಗವದ್ಗೀತೆ ತತ್ವಗಳಿಗೊಂದು ರೂಪ ಕೊಟ್ಟರೆ ಅದೇ ನಮ್ಮ ಗುರುಗಳಾದಂತಹ ಶ್ರೀ ವಿದ್ಯಾಮಾನ್ಯ ತೀರ್ಥರು ಅಂತ ಹೇಳಿಕೊಂಡು ರೂಪಿಸಿಕೊಟ್ರು. ಇವತ್ತು ನಾವು ಏನು ಸಾಧಕರು ನಿತ್ಯ ಬಂದು ಇಲ್ಲಿ ಈ ರಾಜಾಂಗಣದಲ್ಲಿ ಸೇರ್ತಾ ಇದ್ದೇವೆ, ನಾವು ಎಲ್ಲರೂ ಕೂಡ ಗುರುಗಳಿಗೆ ಋಣಿಯಾಗಿರಬೇಕು. ಯಾಕೆ ಅಂತಂದರೆ ಕೃಷ್ಣನ ಪೂಜೆ ಪರ್ಯಾಯ ಪೀಠಾಧೀಶರಿಗೆ ಮುಖ್ಯ ಕಾರ್ಯ. ಭಗವದ್ಗೀತೆಯಲ್ಲಿ ಕೃಷ್ಣ ಅಂದಿದ್ದಾನೆ, ಅಷ್ಟೇ ಅಲ್ಲ, ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾದ್ ಜ್ಞಾನಯಜ್ಞ ಪರಂತಪ. ಅದಕ್ಕಿಂತಲೂ ಮಿಗಿಲಾಗಿರುವ ಇನ್ನೊಂದು ಯಜ್ಞ ಇದೆ, ಅದು ಜ್ಞಾನಯಜ್ಞ. ಅದು ನಿತ್ಯ ಮಾಡಬೇಕು. ನಮಗೆ ತಿಳಿದಿರುವ ಹಾಗೆ ಆ ತನಕ ರಾಜಾಂಗಣ ವಿನಿಯೋಗವಾಗ್ತಾ ಇದ್ದದ್ದು ಮಧ್ವನವಮಿಯಂತಹ ಉತ್ಸವಗಳು, ಪರ್ಯಾಯದ ಉತ್ಸವ, ಇನ್ನು ಶರನ್ನವರಾತ್ರಿಯ ಉತ್ಸವ. ಪ್ರಾಯ ಇಂತಹ ಕೆಲವು
ವಿಶಿಷ್ಟ ಉತ್ಸವಗಳನ್ನು ಬಿಟ್ಟರೆ ಈ ರಾಜಾಂಗಣ ಯಾವತ್ತೂ ಖಾಲಿ ಇರ್ತಾ ಇದ್ದದ್ದು ಅಲ್ಲ. ಕೃಷ್ಣನ ಸನ್ನಿಧಾನದಲ್ಲಿ ನಿತ್ಯ ಜ್ಞಾನಯಜ್ಞ ನಡೀಬೇಕು ಅಂತ ತಮ್ಮ ಪರ್ಯಾಯ ಕಾಲದಲ್ಲಿ ಏನವರು ತಾವು ನಿಂತು ಮಾಡಿಸಿದರೂ ಆವತ್ತಿನಿಂದ ಇವತ್ತಿನ ತನಕ ಕೊಡೋದು ನಿರಂತರವಾಗಿ ಮುನ್ನಡೆಯುತ್ತಾ ಇದೆ ಅಂತಂದರೆ ಅದು ಅವರ ಸಂಕಲ್ಪ. ಹಾಗಾಗಿ ಈ ರಾಜಾಂಗಣಕ್ಕೆ ಭೌತಿಕವಾದ ಮೆರುಗನ್ನು ಬೇರೆ ಶ್ರೀಗಳವರು ಕೊಟ್ಟಿದ್ದರೆ ಇದಕ್ಕೆ ಆಧ್ಯಾತ್ಮಿಕ ಮೆರುಗನ್ನು ಕೊಟ್ಟವರು ವಿದ್ಯಾಮಾನ್ಯ ತೀರ್ಥರು. ಇಂಥ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಗುರುಗಳ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂತಹ ಪರ್ಯಾಯ ಪೀಠಸ್ಥರು ಈ ಕೃಷ್ಣನ ಸನ್ನಿಧಾನ ಮುಖ್ಯ ಪ್ರಾಣದೇವರ ಸನ್ನಿಧಾನದಲ್ಲಿ ಆಚಾರ್ಯರ ವಿಷಯದ ಸನ್ನಿಧಾನದಲ್ಲಿ ಅದನ್ನು ನೆರವೇರಿಸ್ತಾ ಇದ್ದರೆ ನಮಗೆ ಸಂತೋಷ ಆಗ್ತಾಯಿದೆ. ನಾವು ಮಾಡಬೇಕಾದ ಕೆಲಸವನ್ನು ಅವರು ಮಾಡ್ತಾ ಇದ್ದರೆ ನನಗೆ ಸಂತೋಷವೇ ಆಗಿದೆ ವಿನಃ ಅದು ನಮ್ಮ ಪ್ರೀತಿಯಿಂದ, ನಮ್ಮ ಮೇಲೆ ಗುರುಗಳ ಮೇಲೆ ಭಕ್ತಿಯಿಂದ, ನಮ್ಮ ಮೇಲಿನ ಪ್ರೀತಿಯಿಂದ ಅವರು ಈ ಸನ್ನಿಧಾನದಲ್ಲಿ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ತುಂಬ ಸಂತೋಷವಾಗ್ತಾ ಇದೆ. ನಮ್ಮ ಚಿಕ್ಕಂದಿನಿಂದಲೇ ದೊಡ್ಡ ಮಹಾತ್ಮರ ಗುರುಗಳ ಸನ್ನಿಧಾನಕ್ಕೆ ಬಂದು ಅವರ ಆಶೀರ್ವಾದದಿಂದ ಪುತ್ತಿಗೆಶ್ರೀಯವರು ಈಗ ಮೇರು ವ್ಯಕ್ತಿತ್ವವನ್ನು ಪಡೆದಿದ್ದಾರೆ. ನಮಗೊಂದು ನೆನಪು ಬರ್ತದೆ, ಮಧ್ವ ವಿಜಯದಲ್ಲಿ ಒಂದು ಮಾತು ಬರ್ತದೆ. ಈ ವಿಷ್ಣು ತೀರ್ಥರಿಂದ ಇಬ್ಬರು ಮೊದಲು ಅನಿರುದ್ಧ ತೀರ್ಥರು ದೀಕ್ಷೆ ಪಡೆದರು. ಅದ ನಂತರ ಬಾದರಾಯಣ ಅಂತ ಒಬ್ಬರು ಶಿಷ್ಯರು, ಅವರ ಬಗ್ಗೆ ಮಧ್ವ ಮತ ಕೇಲಿಶುಕ ಮಧ್ವ ಕೇಲಿಶುಕ ಅಂತ ಮಧ್ವಾಚಾರ್ಯರಿಗೆ ಒಂದು ಆಟದ ಶುಕದಂತೆ ಇದ್ರಂತೆ ಬಾದರಾಯಣರು. ಅಷ್ಟು ಪ್ರೀತಿ, ಹೇಗೆ ಒಂದು ಆಡುವ ಗಿಳಿಯನ್ನು ಹೇಗೆ ಮುದ್ದು ಮಾಡ್ತಾ ಇದ್ದಾರೋ ಹಾಗೆ ಆನಂದ ತೀರ್ಥರ ಒಂದು ಮುದ್ದಿನ ಆಟದ ಗಿಳಿಯಾಗಿದ್ದರು ಬಾದರಾಯಣ ತೀರ್ಥರು ಅಂತ ಒಂದು ಮಾತು ಬರುತ್ತೆ. ಅದನ್ನೇ ಮತ್ತೆ ಮರಕಿಸುವ ರೀತಿಯಲ್ಲಿ ವಿದ್ಯಾಮಾನರ ಕೇಲಿಶುಕ ಯಾರಂದರೆ ಸುಗುಣೇಂದ್ರೋ ಮಹಾಯಶಃ. ಅಷ್ಟು ಮುದ್ದಿಯಾಗಿ ಚಿಕ್ಕ ವಯಸ್ಸಿನಲ್ಲಿ ಬಂದಿದ್ದಾರೆ. ಯಾವಾಗಲೂ ತಮಾಷೆ ಮಾಡ್ತಾ ಇದ್ದ ನಾವು ಅದಮಾರನಲ್ಲಿರುವಾಗ ಅವರು ಹೇಳಿದೇನೋ ಅತಿಶಯೋಕ್ತಿ ಅಲ್ಲ, ಅಷ್ಟು ವಿದ್ಯಾಮಾನರಿಗೆ ಒಂದು ಮುದ್ದಾಗಿ, ಅದು ಶಿಕ್ಷಿತ ಶುಕ ಮಾತ್ರ ಅಲ್ಲ, ಸುಗುಣೇಂದ್ರ ತೀರ್ಥರು ಕೇಲಿಶುಕವೂ ಆಗಿದ್ದರು. ಮುದ್ದು ಅಂದರೆ ಆಟ ಆಡುವಂತಹ ಒಂದು ಗಿಳಿಯಂತೆ ಅಷ್ಟು ಪ್ರೀತಿ, ಅವರ ಒಂದು ಪ್ರೀತಿಗೆ ಪಾತ್ರರಾಗಿದ್ದವರು, ಅವರ ಲಾಲನೆಗೆ ಪಾತ್ರರಾಗಿದ್ದವರು ಸುಗುಣೇಂದ್ರ ತೀರ್ಥರು. ಅದನ್ನು ನಾವು ಬಹಳ ಸಂತೋಷ ಪಡ್ತಾ ಇದ್ದೇವೆ. ಅವರು ಈ ಸಂದರ್ಭದಲ್ಲಿ ಗುರುಗಳ ಶತಮಾನೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ನಾವು ವಿದ್ಯಾಮಾನ್ಯರನ್ನು ಅನೇಕರು, ಅಂದರೆ ಅಲ್ಲಿ ಒಂದು ಲೋಕದಲ್ಲಿ ಈ ಒಂದು ವಾಡಿಕೆ ಉಂಟು, ಆರಾಧನೆ ಬರುವಾಗ ಚಿಂತನೆ ಮಾಡೋದು ಅಥವಾ ಹಬ್ಬ ಬರುವಾಗ ವಿಶೇಷ ಪೂಜೆ ಅಂತ ಹೇಳಿ. ಇಲ್ಲಿ ನಮಗೆ ನಾನು ಏನು ಗಮನಿಸಿದ್ದು ಅಂತ ಹೇಳಿದರೆ, ನಮಗೆ ನಮ್ಮ ಗುರುಗಳು ಈ ಒಂದು 7-8 ವರ್ಷದಲ್ಲಿ ನಿತ್ಯದಲ್ಲಿಯೂ ಕೂಡ ನಮ್ಮ ದಿನಚರಿಯ ಅವಲೋಕನವನ್ನು ಅವರು ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾನು ಎಷ್ಟೋ ಬಾರಿ ಅವರು ವಿದ್ಯಾಮಾನ್ಯ ತೀರ್ಥರಲ್ಲಿ ಯಾವ ರೀತಿಯಾಗಿ ಕಲಿತದ್ದು ಅದರ ಕುರಿತಾಗಿ ಅವರು ನಮಗೆ ಎಷ್ಟೋ ಬಾರಿ, ಒಂದು ವಾರದಲ್ಲಿ ಒಂದು 2-3 ಬಾರಿ ಆದರೂ ಕೂಡ ಉಲ್ಲೇಖ ಬರ್ತದೆ. ಅದು ಸಾಂದರ್ಭಿಕವಾಗಿ ಆ ಪಾಠದ ನಡುವೆ ಅಥವಾ ಸುಭಾಷಿತಗಳು ಅಥವಾ ತಾತ್ಪರ್ಯ ಚಿಂತನೆಯ ನಡುವೆ ವಿದ್ಯಾಮಾನ್ಯರು ಯಾವ ರೀತಿಯಾಗಿ ಅದನ್ನು ಗ್ರಹಿಸ್ತಾ ಇದ್ದರು ಅಥವಾ ಅವರ ಒಟ್ಟಿನ ಒಡನಾಟವನ್ನು ಗುರುಗಳು ನಮಗೆ ಅನೇಕ ಬಾರಿ ಅನೇಕ ರೀತಿಯಾಗಿ ಹೇಳಿದ್ದುಂಟು. ಯಾಕೆ ನಾನು ಇದನ್ನು ಹೇಳಿದೆ ಅಂತ ಹೇಳಿದರೆ, ಆ ಚಿಂತನೆ ಇವತ್ತು ಇಲ್ಲಿ ಶತಮಾನೋತ್ಸವ, ಪೀಠಾರೋಹಣದ ಶತಮಾನೋತ್ಸವ ಆದದ್ದರಿಂದ ಗುರುಗಳು ಹೇಳಿದ್ದರು ಅಂತ ಹೇಳಿಲ್ಲ. ನಿತ್ಯದಲ್ಲಿಯೂ ಕೂಡ ನಮ್ಮ ಪಾಠದ ಸಂದರ್ಭದಲ್ಲಿ ಅದರ ಚಿಂತನೆ ಸಹಜವಾಗಿ ಅದು ಬರ್ತದೆ. ಆದದ್ದರಿಂದ ವಿದ್ಯಾಮಾನ್ಯ ತೀರ್ಥರ ವಿಶೇಷ ಅನುಗ್ರಹ ನಮ್ಮೆಲ್ಲರ ಮೇಲೂ ಕೂಡ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿ